ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ. ನಾನು ಇವತ್ತಿಲ್ಲೇ ಮಾಡಿ ತೋರಿಸ್ತಾ ಇರೋದು ತೊಂಡೆಕಾಯಿ ಪಲ್ಯ. ಇದು ಎಲ್ಲರಿಗೂ ಗೊತ್ತು, ಆದರೆ ಯಾರೂ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಥರ ಮಾಡಿಕೊಡ್ರಿ. ಹಾಗೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೇದು ರೀ. ಇದನ್ನು ನೀವು ವಾರದಲ್ಲಿ ಒಂದೆರಡು ಸಲ ತಿನ್ನಲೇಬೇಕು ರೀ. ಯಾಕಂದರೆ ಇದು ಜೀರ್ಣಾಂಗ ಕ್ರಿಯೆ ಹೆಚ್ಚಿಸ್ತಿರ್ತದೆ. ಆಮೇಲೆ ತೂಕ ಯಾರು ಇಳಿಸ್ಬೇಕಂತ ವಿಚಾರ ಮಾಡ್ತಿದ್ರಲ್ಲ ಅವ್ರು ಕೂಡ ಇದನ್ನು ತಿನ್ನಿರಿ. ಇದ್ರದ್ದು ಜ್ಯೂಸ್ನೂ ಸಹ ಮಾಡಿಕೊಡ್ಬೋದು. ಬರುವ ದಿನಗಳಲ್ಲಿ ಇದ್ರದ್ದು ಜ್ಯೂಸ್ನ ತೋರಿಸ್ತೀನಿ ನಾನು ಹೆಂಗೆ ಮಾಡೋದಂತ ಹೇಳಿ. ಈಗ ನಾನಿಲ್ಲಿ ತೊಂಡೆಕಾಯಿನ ಅರ್ಧ kg ತೊಂಡೆಕಾಯಿ ತೊಗೊಂಡು ಈ ಥರ ಹೀರೆಕಾಯಿ ಥರ ಹೆಚ್ಕೊಂಡಿದ್ದೀವಿ ನೋಡಿರಿ. ಈ ಭಾಗವಾಗಿದ್ರೆ ಹೆಚ್ಕೊಳ್ರಿ, ಇನ್ನೂ ಸಣ್ಣದಾಗಿನೂ ಹೆಚ್ಕೊಡ್ರಿ, ಪರವಾಗಿಲ್ಲ. ಇದನ್ನು ಕಾದಿರೋ ತೇವೆ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ನೋಡಿರಿ. ನೀವು ಬೆಂಡೆಕಾಯಿ ಚವಳೆಕಾಯಿ ಯಾವ ಥರ ಹುರ್ಕೊಳ್ತಿರಲ್ಲ ಅದೇ ಥರ ಇದನ್ನು ಸಹ ಹುರ್ಕೊಳ್ಳೋದ್ರಿ. ಇದನ್ನು ವಾರದಲ್ಲಿ ಒಂದೆರಡು ಸಲ ಆದರೂ ಈ ಥರ ಪಲ್ಯ ಮಾಡ್ಕೊಂಡು ರೀ, ಅಥವಾ ದಿನ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡೀರಿ. ಜ್ಯೂಸು ಬೆಸ್ಟ್ ನೋಡಿರಿ. ಅಂದರೆ ನೀವು ಪಲ್ಯ ಇಷ್ಟಪಡಲಿಲ್ಲ ಅಂದರೆ ಜ್ಯೂಸ್ ಆದರೂ ಮಾಡಿಕೊಂಡು ಡೈಲಿ ಕುಡಿಬೋದು ರೀ. ನೋಡಿರಿ, ಇದೇ ನಮ್ದು ಹುರಿದಾಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಅಲ್ಲಿಗೆ ಮೆತ್ತಗಾಗಲಿ ಅಂತ ಹೇಳಿ ಮೇಲೆ ಮುಚ್ಚಿ ಇಡ್ತಾಯಿದ್ದೀನಿ ರೀ. ಒಂದು ನಿಮಿಷ ಅಷ್ಟೇ ಇಡಿ. ಆಮೇಲೆ ನಂತರ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಳ್ರಿ. ಈ ಥರ ಹುರ್ಕೊಳ್ಬೇಕು ನೋಡಿರಿ. ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಮೆತ್ತಗಾಗಬೇಕು. ನಂತರ ಒಂದು ಒಲೆ ಮೇಲೆ ಈ ಥರದ್ದು ಒಂದು ಪಾತ್ರೆ ಇಟ್ಕೊಂಡು 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಶೇಂಗಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ನೋಡಿರಿ. ಇಷ್ಟನ್ನು ಹಾಕ್ಕೊಂಡು ಸರಿಯಾಗಿ ಹುರ್ಕೊಳ್ಳೋಣ ರೀ. ನಂತರ ಅದಕ್ಕೆ ಒಂದು 5-6 ಕೆಂಪು ಮೆಣಸಿನ್ಕಾಯಿ ರೀ, ಒಂದು 5 ಬೆಳ್ಳುಳ್ಳಿ ಎಸಳ್ರಿ. ಇದನ್ನು ಸಹ ಹಾಕ್ಕೊಂಡು ಸರಿಯಾಗಿ ಹುರ್ಕೊಳ್ಳೋಣ ರೀ. ನಿಧಾನ ಉರಿಯಲ್ಲೇ ಹುರ್ಕೊಳ್ಳೋಣ ರೀ. ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ಹುರ್ಕೊಂಡಾದಮೇಲೆ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಈ ಥರ ಒಂದು ಸಣ್ಣ ಜಾರ್ ಒಳಗಡೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ಬರೋಣ ನೋಡಿರಿ. ಇದನ್ನು ಪೂರ್ತಿ ನೀರು ಹಾಕಿ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ, ಉದುರಾಗಿ ಇರಲಿ. ನೀರು ಹಾಕ್ದೇ ಈ ಥರ ತರಿಯಾಗಿ ರುಬ್ಕೊಂಡು ಬನ್ನಿರಿ. ನಂತರ ಒಗ್ಗರಣೆಗೆ ನಮಗಿಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬೇಕ್ರಿ. ನಾನಿಲ್ಲಿ 1 ಉಳ್ಳಾಗಡ್ಡಿನ ಮತ್ತು ಅರ್ಧ ಟೊಮೆಟೊನ ಬೆಳೆಸ್ಕೊಂಡಿದ್ದೀನಿ ನೋಡಿರಿ. ಹುಳಿ ಬೇಕಂದ್ರೆ ನೀವು ನೋಡಿಕೊಂಡು ಹಾಕೋಬೋದು, ಹುಣಸೆ ಹುಳಿನೂ ಹಾಕೋಬೋದು ಟೊಮೆಟೊ ಬದಲಿನ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಲೆ ಮೇಲೆ ಸಣ್ಣ ಉರಿ ಒಳಗಡೆ ಅದಕ್ಕೆ ನಾವಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ರೀ. ನಂತರ ಅದಕ್ಕೆ ಡೈರೆಕ್ಟಾಗಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ನೋಡಿರಿ. ನಾವು ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕೋಣ ರೀ. ನಂತರ ಉಳ್ಳಾಗಡ್ಡಿನ ಸರಿಯಾಗಿ ಫ್ರೈ ಮಾಡಿರಿ. ಸ್ವಲ್ಪ ಮೆತ್ತಗಾದರೆ ಸಾಕ್ರಿ ಅಷ್ಟೇ, ಅಷ್ಟೊಂದೇನು ಹುರಿಯೋ ಅವಶ್ಯಕತೆ ಇಲ್ಲ. ಕಚ್ಚಾ ಪಕ್ಕ ಸ್ವಲ್ಪ ಹುರಿದ್ರೂ ನಡೆಯುತ್ತೆ. ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ಳೋಣ ರೀ. ನೋಡಿರಿ, ಈ ಥರ ಉಳ್ಳಾಗಡ್ಡಿ ಫ್ರೈ ಆಗಿರಬೇಕು. ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ಳೋಣ ರೀ. ನಾನು ಅದೇ ಹೇಳಿದಾಗೆ ನೀವು ಟೊಮೆಟೊನ ಹಾಕೋಬೋದು, ಇಲ್ಲ ಅಂದರೆ ಹುಣಸೆ ಹುಳಿದನ್ನು ಸ್ವಲ್ಪ ಹುಣಸೆನೂ ಹಾಕೋಬೋದು ರೀ, ಒಂದು ಅರ್ಧ ಇಂಚಿನಷ್ಟು. ಆಮೇಲೆ ನಂತರ ಕರಿಬೇವು ಹಾಕ್ಕೊಂಡಿದ್ದೀನಿ ನೋಡಿರಿ ನಾನಿಲ್ಲಿ. ನಂತರ ಇದನ್ನು ಸರಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ತೊಂಡೆಕಾಯಿನ ಬೆರೆಸೋಣ ನೋಡಿರಿ. ಇದನ್ನು ಹಾಕಿ ಸರಿಯಾಗಿ ತಿರುಗಿಸ್ಕೊಳ್ಳೋಣ ರೀ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿರಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಈಗ ನೋಡಿರಿ, ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಸರಿಯಾಗಿ ಬೆರೆಸಿ ಕಲಸಿ ತಿರುಗಿಸಿದ ನಂತರ ಇದಕ್ಕೆ ನಾವು ಆಗಲೇ ಹುರಿದು ಮತ್ತು ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಮಸಾಲೆನ ಇದಕ್ಕೆ ಬೆರೆಸೋಣ ನೋಡಿರಿ. ಈ ಸಮಯಕ್ಕೆ ಈ ಥರ ಹಾಕಾದ್ಮೇಲೆ ನೀರಿನ ಈಗಲೇ ಬೆರೆಸ್ಲಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಮಸಾಲೆ ಎಲ್ಲ ಕಡೆ ಹತ್ತುವಾಗೆ ಸರಿಯಾಗಿ ತಿರುಗಿಸಿ ನಂತರ ನೀರನ್ನು ನೋಡಿಕೊಂಡು ಹಾಕೊಳ್ಳೋಣ ರೀ.
ಇಲ್ಲಿ ಜಾಸ್ತಿ ನೀರನ್ನು ಉಪಯೋಗಿಸೋದಿಲ್ಲ ರೀ. ಒಂದು ಟೀ ಸ್ಪೂನಷ್ಟು ಅಥವಾ ಅರ್ಧ ಕಪ್ನಷ್ಟು ನೀರನ್ನು ಹಾಕಿದರೆ ಸಾಕು. ನಾನು ಆಗಲೇ ಗ್ರೈಂಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಹತ್ತಿರುವಂಥ ಮಸಾಲೆನೂ ಸಹ ಆ ನೀರಿನ ಜೊತೆಗೆ ಇದಕ್ಕೆ ಹಾಕ್ತೀನಿ ನೋಡಿರಿ. ಒಂಚೂರು ಧನಿಯಾ ಪುಡಿ ರೀ, ಇದು ನೀವು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಂತರ ಈ ಥರ ಸರಿಯಾಗಿ ನಿಧಾನವಾಗಿ ಮಸಾಲೆಗಳು ಎಲ್ಲ ಕಡೆ ಹತ್ತೋ ಹಾಗೆ ಸರಿಯಾಗಿ ತಿರುಗಿಸ್ರಿ. ಇದಕ್ಕೆ ನಾವು ನೀರನ್ನು ಈ ಸಮಯಕ್ಕೆ ಹಾಕೊಳ್ಳೋಣ ರೀ. ಆ ಜಾರ್ ನಾವು ಗ್ರೈಂಡ್ರ್ ಮಾಡಿದ್ವಲ್ಲ ರೀ, ಆ ಜಾರ್ ಒಳಗಡೆ ಒಂದೆರಡು ಟೀ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಅಂಟಿರುವಂಥ ಮಸಾಲೆಗಳನ್ನೆಲ್ಲ ಮತ್ತೆ ತಗೊಂಡು ಈ ಪಲ್ಯಗೆ ಹಾಕೊಳ್ಳೋಣ ನೋಡಿರಿ ನೀರು. ನಂತರ ಸ್ವಲ್ಪ ಮತ್ತೆ ನೀರನ್ನು ಹಾಕೊಳ್ಳೋಣ ರೀ. ಏನಿಲ್ಲ ಅಂದ್ರೆ ನಾನಿಲ್ಲಿ ಒಂದು ಅರ್ಧ ಕಪ್ಪು 1 ಕಪ್ನಷ್ಟು ನೀರನ್ನು ಬಳಸಿದ್ದೀನಿ. ಜಾಸ್ತಿ ನೀರು ಹಾಕಿ ಕುದಿಸೋಂಗಿರಂಗಿಲ್ಲ ರೀ, ಯಾಕಂದ್ರೆ ಆಲ್ರೆಡಿ ನಾವು ತೊಂಡೆಕಾಯನ್ನು ಹುರಿದಿರ್ತೀವಿ, ಅಲ್ಲೇ ಅರ್ಧ ಬೆಂದಿರುತ್ತೆ ರೀ. ಮತ್ತು ಇನ್ನರ್ಧ ಪಲ್ಯ ಈ ಥರ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಮತ್ತೆ ಬೇಯುತ್ತೆ ರೀ, ನೀರು ಹಾಕಿ ಕುದಿಸಿದ್ಮೇಲೆ. ಈ ಸಮಯಕ್ಕೆ ನಾವು ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋಣ ರೀ. ನನಗಿಲ್ಲೇ ಉಪ್ಪು ಸ್ವಲ್ಪ ಕಮ್ಮಿ ಅನಿಸ್ತು, ಹಾಗಾಗಿ ನಾನು ಇಲ್ಲೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರೀ. ನಂತರ ಏನಾದರೂ ನಿಮಗೆ ಸ್ವಲ್ಪ ನೀರು ಕಮ್ಮಿ ಅನಿಸಿದ್ರೆ ಮತ್ತು ನೀವು ಸ್ವಲ್ಪ ನೀರನ್ನು ಹಾಕೋಬೋದು ರೀ, 1-2 ಟೀ ಸ್ಪೂನಷ್ಟು ನೀರನ್ನು. ಇದು ನೋಡಿರಿ, ರೊಟ್ಟಿಗೆ ಮತ್ತು ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಸೂಪರ್ ಕಾಂಬಿನೇಷನ್ ರೀ. ಈ ಥರ ನೀವು ಇಷ್ಟಪಡೋದಿಲ್ಲಲ್ರಿ ಯಾರು ತೊಂಡೆಕಾಯಿ ತಿನ್ಲಿಕ್ಕೆ, ಅವ್ರು ಕೂಡ ನೀವು ಇಷ್ಟಪಟ್ಟು ತಿಂತೀರ ನೋಡಿರಿ. ಈ ಥರ ಮಾಡ್ಕೊಂಡ್ರಿ ಒಂದು ಸಲನಾದರೂ ಟ್ರೈ ಮಾಡಿರಿ ಈ ಥರ ನೀವು. ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ, ನೀವೇ ಮೊದಲು ನೋಡ್ಬೋದು. ಹಾಗಾಗಿ ನೋಡಿರಿ, ನಮ್ದು ಪಲ್ಯ ರೆಡಿ ಆಯಿತು. ಅದೇ ನಾನು ಮೊದಲೇ ಹೇಳಿದಾಗೆ ಇದನ್ನು ನೀವು ಬಿಸಿ ಅನ್ನಕ್ಕೆ, ಚಪಾತಿಗೆ ಮತ್ತು ರೊಟ್ಟಿಗೆ ಸೂಪರಾದ ಕಾಂಬಿನೇಷನ್ ನೋಡಿರಿ, ಸೈಡ್ ಡಿಶ್. ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ. ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ.